ಕಾವೇರಿ ತಗೊಳ್ಳೆ ಇದು ನೋಡು, ಪೇಟೆಯಿಂದ ವಾಪಸ್ ಬರ್ತಾ ಇದಿಷ್ಟನ್ನು ತಗೊಂಡ್ ಬಾ. ಇದೇನೇ ಇದು, ಇಷ್ಟು ದೊಡ್ಡ ಲಿಸ್ಟ್ ತಂದಿದ್ಯಾ? ಅಯ್ಯೋ ಅತ್ತೆ, ಇದೆಲ್ಲ ಏನಿಲ್ಲ ಅತ್ತೆ. ಕಾವೇರಿಗೆ ಇದೆಲ್ಲ ಏನ್ ಲೆಕ್ಕ ಹೇಳಿ. ಸ್ವಲ್ಪ ಮನೆ ಸಾಮಾನು, ಆಮೇಲೆ ಒಂಚೂರು ನಂದು ಮೇಕಪ್ಗೆ ಏನ್ ಬೇಕೋ ಅದನ್ನ ಬರ್ದಿದ್ದೀನಿ ಅಷ್ಟೇ. ಅದೆಲ್ಲ ಯಾಕೆ ಈಗ? ಅಯ್ಯೋ ಅತ್ತೆ, ಇದೇನ್ ಹಿಂಗ್ ಕೇಳ್ತಾ ಇದ್ದೀರಾ? ನಾವು ಕಾವೇರಿ ಮನೆ ಮದ್ವೆಗೆ ಹೋಗ್ಬೇಕು ಅಲ್ವಾ? ದೊಡ್ಡೋರ್ ಮನೆ ಮದ್ವೆ ಅಂದ್ರೆ ಹೆಂಗಂದ್ರೆ ಹಂಗೆ ಹೋಗಕ್ಕಾಗತ್ತಾ? ಕಾವೇರಿ, ಹಾಗೆ ಒಂದೆರಡು ಒಳ್ಳೆ ಡಿಸೈನ್ದು ರೇಷ್ಮೆ ಸೀರೆನೂ ತಗೊಂಬಾರೆ. ನಿಮ್ಮ ಮನೆ ಮದ್ವೆಗೆ ಉಡೋ ಅಂತ ಒಳ್ಳೆ ಸೀರೆ ಇಲ್ವೇ ಇಲ್ಲ ನನ್ನ ಹತ್ರ. ಏನೇ ನಿನ್ಗೋಳು ಸರೋಜ. ಪರವಾಗಿಲ್ಲ ಬಿಡಿ ಅಜ್ಜಿ. ಏ ಕಾವೇರಿ, ಗುಂಡನ್ನು ಕರ್ಕೊಂಡು ಹೋಗ್ತಿದ್ಯಾ? ಹಾಗೆ ನಾನು ಬಂದ್ರೆ ಏನೇ ಆಗುತ್ತೆ? ಎಷ್ಟು ಸಾರಿ ಹೇಳ್ಬೇಕು ಸರೋಜ ನಿನ್ಗೆ, ಇವತ್ ನೀನು ಹೋಗೋದು ಬೇಡ. ಅವರಿಬ್ರು ಹೋಗಿ ಬರ್ಲಿ, ಸುಮ್ಮನೆ ಇರು ನೀನು. ಹೊರಟು ನಿಂತಾಗ ರಗಳೆ ತೆಗಿಬೇಡ. ಸರಿ ಆಯ್ತು ಬಿಡಿ. ಕಾವೇರಿ ನೋಡು, ನಾನು ಬರ್ದಿರೋದ್ರಲ್ಲಿ ಒಂದನ್ನು ಬಿಡದೆ ತಗೊಂಬರ್ಬೇಕು ನೀನು, ಅರ್ಥ ಆಯ್ತಾ? ಎಲ್ಲ ತರ್ತೀವತ್ತೆ, ನಾವಿನ್ ಹೊರಡ್ತೀವಿ. ಬಾರ. ಬಾಯ್. ಏ ಹುಷಾರಾಗಿ ಹೋಗಿ ಬಾರಮ್ಮ. ಅತ್ತೆ, ನಂಗೆ ಯಾಕೋ ನೀವ್ ಏನೋ ನಡೆಸ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಏನೋ ಸರಿ ಇಲ್ಲ. ನಾನು ಹೋಗ್ತೀನಿ ಅಂದ್ರು ನೀವು ನನ್ನನ್ನು ಬಿಡ್ಲಿಲ್ಲ. ಬಾವಾ ಅದೇನೋ ಕೆಲ್ಸದ ಮೇಲೆ ಹೋಗ್ತೀನಿ ಅಂದ್ರು ನೀವು ಅದಕ್ಕೂ ಬಿಡ್ಲಿಲ್ಲ. ಅದ್ ಏನ್ ಪ್ಲಾನ್ ಮಾಡಿ ನೀವು ಅವಳನ್ನ ಕಳ್ಸಿದೀರಾ? ಅಯ್ಯೋ, ಪ್ಲಾನು ಇಲ್ಲ, ಮಣ್ಣು ಇಲ್ಲ. ಗುಡ್ಡ ಆಸೆ ಪಟ್ಟ ಅಂತ ಹೇಳಿದ್ನಲ್ಲ. ಚಂದ್ರ ಹೇಗೆ ಹೋಗ್ತಾನೆ? ಎರಡು ಬೇರೆ ಬೇರೆ ದಾರಿ ಅಂತ ಗೊತ್ತಿಲ್ವ ನಿನಗೆ? ಸುಮ್ಮನೆ ಮಾತಾಡ್ತೀಯ. ಅಮ್ಮ, ನೀ ಏನೇ ಹೇಳು, ಮನೆ ಹಿರಿ ಸೊಸೆ ಇಲ್ದೆ ದಾರೆ ಸೀರೆ ಪರ್ಚೇಸ್ ಮಾಡಕ್ ಹೋಗ್ತಾ ಇದೀವಲ್ಲ, ಮನ್ಸಿಗೆ ಬಹಳ ಬೇಜಾರಾಗ್ತಾ ಇದೆ. ಆಕ್ಚುಲ್ ಕಾವೇರಿ ಇದ್ದಿದ್ರೆ ಅಮ್ಮ, ಮದುವೆ ಸಂಪೂರ್ಣ ಜವಾಬ್ದಾರಿ ಅವಳೇ ತಗೊಂಡು ಎಲ್ಲ ನಿಭಾಯಿಸಿರೋಳು ಅಲ್ವಾ? ಶಶಿ, ಈಗ್ಲೂ ಶಾಪಿಂಗ್ಗೆ ನಮ್ಮನೆ ಸೊಸೆ ಜೊತೆನೆ ತಾನೇ ಹೋಗ್ತಾ ಇರೋದು. ವೃಂದ ಬರ್ತಾ ಇದ್ದಾಳಲ್ಲ. ಅಮ್ಮ, ಹಾಗಾದ್ರೆ ನಾನು ಈ ಹಳೆ ಸೊಸೆ ಅಂಬಿಕಾಗೆ ಡಿವೋರ್ಸ್ ಕೊಟ್ಬಿಡ್ಲಾ? ಅಯ್ಯೋ ಶಶಿ, ಯು ಆರ್ ಟೂ ಲೇಟ್. ಏನು ಇಬ್ರು ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ? ನಾವ ಆಟ ಆಡ್ತಿರೋದು ನಾವಲ್ಲ ಅಂಬಿಕಾ, ನೀನು. ನೀನು ಒಬ್ಳು ಹೆಣ್ಣಾಗಿ ಒಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತೆಲ್ಲ ಹೇಗ್ ಸಾಧ್ಯ ಇದು? ಅಂಬಿಕಾ, ಒಂದು ಸಲ ನೀನು ಕಾವೇರಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಜವಾಬ್ದಾರಿನ ಅವಳು ಕೊಡು. ಮನೇಲಿರೋರ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಅನ್ನೋದು ನಿನ್ಗೆ ಗೊತ್ತಾಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅನಿಕಾ ಮದುವೆ ಜವಾಬ್ದಾರಿನ ಅವಳು ಕೊಟ್ರೆ ಯಾವುದಕ್ಕೂ ಕೊರತೆ ಆಗದೆ ಇರೋ ಹಾಗೆ ಎಲ್ಲಾನು ತಾನೇ ಮುಂದೆ ನಿಂತು ನಿಭಾಯಿಸ್ತಾಳೆ. ಏನು ಬೇಕಾಗಿಲ್ಲ, ನಾವೇ ತುಂಬಾ ಜನ ಇದೀವಿ. ಎಲ್ರೂ ಸೇರ್ಕೊಂಡು ಮದ್ವೆನ ಅದ್ಧೂರಿಯಾಗಿ ಮಾಡ್ತೀವಿ. ಅದಕ್ಕೋಸ್ಕರ ಆ ಭಿಕಾರಿನ ನನ್ ಸೊಸೆ ಅಂತ ನಾನು ಒಪ್ಕೊಳ್ಳೋದಕ್ಕಾಗಲ್ಲ ಶಶಿ. ಹಾಗೆ ಇನ್ನೂ ಒಂದು ವಿಷಯ, ಪ್ರತಿಯೊಂದಕ್ಕೂ ಆ ಕಾವೇರಿ ಕಾವೇರಿ ಅಂತ ನೀವು ಅವಳನ್ನ ಕರೆಯೋದಕ್ಕೆ ಹೋಗ್ಬೇಡಿ. ನೀವ್ ಎಷ್ಟೇ ಕರೆದ್ರೂ ಅವಳು ಬರಲ್ಲ. ಯಾಕೆ ಬರಲ್ಲ? ಈ ಸಲ ಅವಳು ಯಾಕೆ ಬರಲ್ಲ ಅಂದ್ರೆ, ನಾನು ಅವಳಿಗೆ ಹೇಳೋ ರೀತಿ ಹೇಳಿ ಅರ್ಥ ಮಾಡಿಸಿದಿನತ್ತೆ, ಅದಕ್ಕೆ ಬರಲ್ಲ. ಓ ಹಾಗೋ, ಎಲ್ಲ ನೀನ್ ಅಂದ್ಕೊಂಡ ಹಾಗೆ ಆಗುತ್ತೆ ಅನ್ನೋದನ್ನ ಬಿಟ್ಬಿಡು ಅಂಬಿಕಾ. ಏನೋ ಹಿರಿಯಳಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಡೈಲಾಗ್ ಹೊಡೆಯೋ ಹಾಗೆಲ್ಲ ಆಗೋ ಹಾಗಿದ್ರೆ ಈ ದುನಿಯಾ ಹೀಗಿರ್ತಿರ್ಲಿಲ್ಲ. ನೀನ್ ಡೈಲಾಗನ್ನ ನೀನೇ ಇಟ್ಕೋ. ಸೂಪರ್ ಬನ್ನಿನಾ, ಎಂಥ ಮಾತು ಹೇಳ್ಬಿಟ್ಟೆ, ಪರ್ಫೆಕ್ಟ್. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ,
ಮೋಸಕ್ಕೆ ಕೈಯೇ ಮುಗಿಬೇಕಾ, ಅವಮಾನ ಆದ್ರೂ ಇರಬೇಕಾ? ಶಶಿ, ಬಾಯಿ ಮುಚ್ಕೊಂಡು ಗಾಡಿ ಓಡಿಸ್ತೀರಾ? ಅರೆ ಅಗಸ್ತ್ಯ, ವಾಟ್ ಅ ಸರ್ಪ್ರೈಸ್! ನಮ್ಗಿಂತ ಮುಂಚೆ ನೀವೇ ಬಂದಿದ್ದೀರಾ. ಆಗ್ತಾ ಇರೋದು ನನ್ನ ಸಿಸ್ ಮದುವೆ ಅಲ್ವಾ, ಅವಳ ಧಾರೆ ಸೀರೆನ ನಾನೇ ತಾನೇ ಸೆಲೆಕ್ಟ್ ಮಾಡಬೇಕು. ಹೌದಪ್ಪ, ನಿನ್ ಸಿಸ್ಗೆ ನೀನೇ ಸೆಲೆಕ್ಟ್ ಮಾಡುವಂತೆ. ಆದ್ರೆ ವಿವೇಕ್ ಒಪ್ಬೇಕಲ್ವಾ? ಅನಿಕಂಗೆ ಇಷ್ಟ ಆದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ಅಜ್ಜಿ. ಮದುವೆ ದಿನ ಅನಿಕಾ ಕ್ವೀನ್ ತರ ಕಾಣಿಸ್ಬೇಕು ಅಷ್ಟೇ. ಕರೆಕ್ಟ್ ಬಾವ, ನನ್ನ ಸಿಸ್ ಯಾವಾಗಲೂ ಕ್ವೀನ್ ಆಗೇ ಇರಬೇಕು. ನೋಡ್ತಾ ಇರು ಸಿಸ್, ನಿನಗೆ ಎಂತ ಸೀರೆನ ಸೆಲೆಕ್ಟ್ ಮಾಡ್ತೀನಿ ಅಂತ. ಆಯ್ತಾಯ್ತು, ಅಂಗಡಿ ಮುಂದೆ ಬಂದು ನಿಂತ್ಕೊಂಡು ತುಂಬಾ ಹೊತ್ತಾಯ್ತು. ಒಳಗೋಗಿ ಬೇಗ ಸೀರೆ ಸೆಲೆಕ್ಟ್ ಮಾಡೋಣ. ಬನ್ನಿ ಹೋಗೋಣ, ಬನ್ನಿ. ಬಾ, ಬಾ. ನಮಸ್ತೆ ಶಶಿಕಾಂತ್ ಅವರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆಮೇಲೆ ಸೀರೆಗಳು ಬೇಕು, ನಿಮ್ಮ ಹುಡುಗರನ್ನ ಕಳಿಸಿ. ನನ್ನ ಮಗಳದು ಮದುವೆ ಫಿಕ್ಸ್ ಆಗಿದೆ, ಅದಕ್ಕೆ ನಾವು ಇಡೀ ಫ್ಯಾಮಿಲಿನವರು ಜವಳಿ ಪರ್ಚೇಸ್ಗೆ ಅಂತ ಬಂದಿದ್ದೀವಿ. ಖಂಡಿತ ಸರ್. ಪ್ರಮೋದಮ್ಮ, ಯಾವ ಥರ ಸೀರೆ ಬೇಕು ಹೇಳಿ? ಮದ್ವೆ ಸೀರೆಗಳು ಬೇಕು. ಮನೆಯವ್ರಿಗೆ ಬರೋ ಗೆಸ್ಟ್ಗಳು ಕೊಡೋಕೆ ಒಳ್ಳೆ ಕಲೆಕ್ಷನ್ಸ್ ಇದ್ರೆ ತೋರಿಸಿ. ಸರಿ, ಬನ್ನಿ ಅಮ್ಮ. ಅನಿಕಾ, ನಿನಗೆ ಯಾವ್ಯಾವ ಡಿಸೈನ್ ಬೇಕೋ ನೀನು ಸೆಲೆಕ್ಟ್ ಮಾಡು, ನಾನೀಗ ಬರ್ತೀನಿ. ಸರಿ ಅಜ್ಜಿ. ಅತ್ತೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲರೂ ಒಟ್ಟಿಗೆ ಸೇರಿ ತಾನೇ ಸೆಲೆಕ್ಷನ್ ಮಾಡಬೇಕೋ? ಅಂಬಿಕಾ, ನೀನ್ ನೋಡ್ತಾ ಇರು, ಎಲ್ರಿಗೂ ಒಳ್ಳೆ ಡಿಸೈನ್ ತೋರಿಸು. ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ಮಾತಾಡ್ಕೊಂಡು ಬರ್ತೀನಿ. ಬನ್ನಿ ಬನ್ನಿ ಎಲ್ಲರೂ, ಬನ್ನಿ ಹೋಗೋಣ. ಬನ್ನಿ ಸರ್. ಹೇಳಿ ಪ್ರಮೋದಮ್ಮರೇ. ಶಾಂತಮ್ಮ, ಕಾವೇರಿ ಹೊರಟ್ಲಾ? ಅವಳಾಗ್ಲೇ ಹೊರಟ್ಲು. ಸೀದಾ ಅಲ್ಲಿಗೆ ಬರೋ ವ್ಯವಸ್ಥೆ ಮಾಡಿದ್ದೀನಿ. ಅವಳು ಬಂದ್ಬಿಡ್ತಾಳೆ, ನೀವೇನು ಯೋಚನೆ ಮಾಡಬೇಡಿ. ಆದ್ರೆ ಅಲ್ಲೇನು ಅನಾಹುತ ಆಗಲ್ಲ ತಾನೆ? ಯಾಕಂದ್ರೆ ಕಾವೇರಿಗೆ ನಾನು ಏನು ಹೇಳಿಲ್ಲ. ಹೌದಾ? ಹಾಗಾದ್ರೆ ಸರಿ, ಯೋಚನೆ ಮಾಡಬೇಡಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ.